ನೋಡೋಣ. ದಯಮಾಡಿ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಹಿಂದಿನ ಪಾಠದ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 6ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಾವು 6ನೇ ತರಗತಿಯವರಿಗಾಗಿ ಕನ್ನಡ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಈ 3 ವಿಷಯದಲ್ಲಿ ಕ್ವಶನ್ ಆನ್ಸರ್ಸ್ಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅದರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ತಾವೆಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಗಂಧರ್ವ ಸೇನಾ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳು. ಮೊದಲ ಪ್ರಶ್ನೆ, ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ. ರಾಜನು ಡ್ಯಾಶ್ವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ. ಸೊ ಬಡೋಲಗ, ಓಡೋಲಗ ಅಂತ ಇದೆ, ವಡೋಲಗ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಸೇವಕಿ ಡ್ಯಾಶ್ ಬುದ್ಧಿಯವಳು, ಮುರುಕು, ತಳುಕು, ಚುರುಕು. ಸರಿಯಾದ ಉತ್ತರ ಚುರುಕು. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ಡ್ಯಾಶ್ ಹೇಳಿದ. ನಿಜಾಂಶ, ಸತ್ಯಾಂಶ, ಮಿಥ್ಯಾಂಶ. ಉತ್ತರ ನಿಜಾಂಶ. ರಾಜನಿಗೆ ಗಂಧರ್ವ ಸೇನ ತೀರಿದ ವಿಷಯ ತಿಳಿಸಿದ್ದು ಡ್ಯಾಶ್. ಮಂತ್ರಿ, ರಾಣಿ, ಸೇವಕಿ. ಸರಿಯಾದ ಉತ್ತರ ಮಂತ್ರಿ. ಅಂತಃಪುರ ಇದರ ಅರ್ಥ ರಾಣಿವಾಸ, ಸೇವಕಿಯರ ವಾಸ, ರಾಜಗೃಹ. ಸರಿಯಾದ ಉತ್ತರ ರಾಣಿವಾಸ. ಈ ಕೆಳಗಿನ ಪದಗಳ ಅರ್ಥ ಬರಿಬೇಕು. ನಿಟ್ಟುಸಿರು, ಪರಿಸಮಾಪ್ತಿ, ಮಾರ್ನುಡಿ, ಉದ್ಧರಿಸು. ನಿಟ್ಟುಸಿರು ಶಬ್ದದ ಅರ್ಥ ದೀರ್ಘವಾಗಿ ಬಿಡುವ ಉಸಿರು. ಪರಿಸಮಾಪ್ತಿ ಪದದ ಅರ್ಥ ಕೊನೆ, ಮುಕ್ತಾಯ. ಮಾರ್ನುಡಿ ಪದದ ಅರ್ಥ ಪ್ರತಿಯಾಗಿ ಮಾತನಾಡು. ಉದ್ಧರಿಸು ಪದದ ಅರ್ಥ ಹೇಳು, ಹೊರಗಿಡಹು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕು. ಮೊದಲ ಪ್ರಶ್ನೆ, ಮಂತ್ರಿ ಅಳುತ್ತಾ ರಾಜನ ಬಳಿ ಏನೆಂದು ಹೇಳಿದ. ಉತ್ತರ, ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಮಂತ್ರಿ ಅಳುತ್ತಾ ರಾಜನ ಬಳಿ ಹೇಳುವನು. ಪ್ರಶ್ನೆ 2, ಗಂಧರ್ವ ಸೇನ ಯಾರು. ಉತ್ತರ, ಗಂಧರ್ವ ಸೇನ ಬೇರಾರು ಅಲ್ಲ, ಮಡಿವಾಳಿಯ ಪ್ರೀತಿಯ ಕತ್ತೆ. ಪ್ರಶ್ನೆ 3, ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನ ರಾಜ ಯಾರಿಗೆ ಹೇಳಿದ. ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನ ರಾಜನು ಅಂತಃಪುರದ ರಾಣಿಯರಿಗೆ ಹೇಳಿದನು. 4, ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು. ಉತ್ತರ, ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ರಾಣಿಯ ಸೇವಕಿ ಆಲೋಚನೆ ಮಾಡಿದಳು. ಪ್ರಶ್ನೆ 5, ರಾಣಿಯರು ನಗಲು ಕಾರಣವೇನು. ಉತ್ತರ, ಗಂಧರ್ವ ಸೇನರು ಸತ್ತರೆಂದು ನಾವೆಲ್ಲ ಶೋಕಿಸಿದೆವಲ್ಲ, ಅದು ಬೇರೆ ಯಾರೂ ಅಲ್ಲ, ಮಡಿವಾಳೆಯ ಪ್ರೀತಿಯ ಕತ್ತೆ ಎಂಬ ವಿಷಯ ಹಾಗೂ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನ ರಾಣಿಯರು ನಗಲು ಕಾರಣವಾಯಿತು. 6ನೇ ಪ್ರಶ್ನೆ ಇದೆ, ಮಂತ್ರಿ ಗಂಧರ್ವ ಸೇನನ ವಿಚಾರ ತಿಳಿಯಲು ಯಾರು ಯಾರನ್ನ ಭೇಟಿ ಮಾಡಿದ. ಉತ್ತರ, ಮಂತ್ರಿ ಗಂಧರ್ವ ಸೇನನ ವಿಚಾರ ತಿಳಿಯಲು ಪಡೆಯ ಮುಖ್ಯಸ್ಥ, ಪಡೆಯ ಮುಖ್ಯಸ್ಥನ ಹೆಂಡತಿ ಹಾಗೂ ಮಡಿವಾಳಿಯನ್ನ ಭೇಟಿ ಮಾಡಿದ. ಈ ಕೆಳಗಿನ ಪ್ರಶ್ನೆಗಳನ್ನು 5-6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ರಾಜನ ಒಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿರಿ. ಉತ್ತರ, ಒಂದು ದಿನ ಒಬ್ಬ ರಾಜ ಒಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು. ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ. ಮಂತ್ರಿಯ ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಗೆಯನ್ನು ಉದ್ದ ಮಾಡಿ, ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ. ರಾಜನು ಒಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ. ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದ. ರಾಜ ಅಲ್ಲಿಯೂ ಕೊರಳು ಕಿತ್ತು ಬರುವಂತೆ ಅಳತೊಡಗಿದ. ರಾಣಿಯರು ಅವನ ಶೋಕಕ್ಕೆ ಕಾರಣವನ್ನು ಕೇಳಿದರು. ಗಂಧರ್ವ ಸೇನರು ತೀರಿಕೊಂಡರು ಎಂದು ರಾಜ ಗದ್ಗದ ಕಂಠದಿಂದ ಹೇಳಿದಾಗ ರಾಜನ ದುಃಖ ತಮ್ಮ ದುಃಖ ಎಂದು ಅವರೂ ಕೂಡ ಕರುಳು ಹಿಂಡುವಂತೆ ಎದೆ ಬಡಿದುಕೊಂಡು ಅಳಲು ಆರಂಭಿಸಿದರು. ಇಡೀ ಅಂತಃಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿತು. ಹೀಗೆ ರಾಜನ ಒಡೋಲಗದಲ್ಲಿ ಇಂತಹ ಒಂದು ಪ್ರಸಂಗ ನಡೀತದ. 2ನೇ ಪ್ರಶ್ನೆ, ಗಂಧರ್ವ ಸೇನ ಯಾರು ಎಂಬುದನ್ನು ತಿಳಿಯಲು ಮಂತ್ರಿ ಮಾಡಿದ ಪ್ರಯತ್ನಗಳು ಏನು. ಉತ್ತರ, ವೈದ್ಯೋಪಚಾರದಿಂದ ಸುಧಾರಿಸಿಕೊಂಡ ರಾಜನು ಮಂತ್ರಿಯನ್ನ ಕರೆದು ಕೂಡಲೇ ಗಂಧರ್ವ ಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬರಲು ಆಜ್ಞಾಪಿಸಿದನು. ಆಗ ಮಂತ್ರಿ ರಾಜನಿಗೆ ವಂದಿಸಿ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಎಂದುಕೊಂಡು ಅಲ್ಲಿಂದ ತೆರಳಿದ. ಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನರು ಯಾರು ಎಂದು ಪ್ರಶ್ನಿಸಿದಾಗ ಆತನು ತನಗೆ ಏನೂ ತಿಳಿಯದು, ಅವರು ತೀರಿಕೊಂಡರೆಂದು ತಿಳಿದು ಸ್ವತಃ ಪಡೆಯ ಮುಖ್ಯಸ್ಥನ ಹೆಂಡತಿಯೇ ಅಳುತ್ತಿದ್ದಳು.
ಆದ್ದರಿಂದ ಈ ಸುದ್ದಿಯನ್ನು ಪಡೆಯ ಮುಖ್ಯಸ್ಥನನ್ನ ಮಂತ್ರಿಗೆ ತಿಳಿಸಿದನು. ಇದರಿಂದ ವಿಚಲಿತಗೊಂಡ ಮಂತ್ರಿಯು ಪಡೆಯ ಮುಖ್ಯಸ್ಥನ ಮನೆಗೆ ಹೋಗಿ ಆತನ ಹೆಂಡತಿಯನ್ನು ಕಂಡು, ಯಾರಮ್ಮ ಈ ಗಂಧರ್ವ ಸೇನ ಎಂದು ಕೇಳಿದರು. ಅವಳು, ಸ್ವಾಮಿ, ಗಂಧರ್ವ ಸೇನರ ಪರಿಚಯ ನನಗಿಲ್ಲ. ಈ ದಿವಸ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ. ಅಲ್ಲಿ ಮಡಿವಾಳಿ ತನ್ನ ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದನ್ನು ಕಂಡು ನಾನೂ ಅಳುತ್ತಾ ಬಂದು ನನ್ನ ಗಂಡನಿಗೆ ಹೇಳಿದೆ ಎಂದು ತಿಳಿಸಿದಳು. ಆಗ ತಲೆ ಚಚ್ಚಿಕೊಂಡ ಮಂತ್ರಿ ಏನಾದರಾಗಲೆಂದು ನೋಡುವ ಎಂದೆನ್ನುತ್ತಾ ಅವರನ್ನೂ ಕೂಡ ಮಡಿವಾಳಿಯ ಮನೆಗೆ ಹೋಗಿ ಗಂಧರ್ವ ಸೇನ ಯಾರು ಎಂದು ಕೇಳಿದರು. ಆ ಮಡಿವಾಳಿಯು ದುಃಖಿಸುತ್ತಾ ತನ್ನ ದುರದೃಷ್ಟವತ್ತ ಹಳೆಯುತ್ತಾ, ಸತ್ತ ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ ಎಂದು ಹೇಳಿದಳು. ಆಗ ಮಂತ್ರಿ ಮತ್ತು ಉಳಿದವರು ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ಅಲ್ಲಿಂದ ಕಂಬಿಕಿತ್ತರು. ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ವಿವರಿಸಿರಿ. ಮೊದಲ ಹೇಳಿಕೆ, ರಾಜ ಅಲ್ಲಿಯೂ ಕೊರಳು ಕಿತ್ತು ಬರುವಂತೆ ಅಳತೊಡಗಿದ. ಉತ್ತರ, ಈ ಮೇಲಿನ ವಾಕ್ಯವನ್ನ ಗಂಧರ್ವ ಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನ ಲೇಖಕರು ಓದುಗರಿಗೆ ಹೇಳುತ್ತಾರೆ. ರಾಜನು ಒಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು. ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ. ಮಂತ್ರಿಯು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಗೆಯನ್ನು ಉದ್ದ ಮಾಡಿ, ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ. ರಾಜನು ಒಡೋಲಗವನ್ನ ಅಲ್ಲಿಗೆ ಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ. ಮಂತ್ರಿಯ ಆರೈಕೆಗಾಗಿ ವೈದ್ಯರನ್ನ ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದ. ರಾಜ ಅಲ್ಲಿಯೂ ಕೊರಳು ಕಿತ್ತು ಬರುವಂತೆ ಅಳತೊಡಗಿದ ಎಂದು ಲೇಖಕರು ಹೇಳುವರು. ಎರಡನೇ ವಾಕ್ಯ, ಸ್ವಾಮಿ ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಉತ್ತರ, ಈ ಮೇಲಿನ ವಾಕ್ಯವನ್ನ ಗಂಧರ್ವ ಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನ ಪಡೆಯ ಮುಖ್ಯಸ್ಥನು ಮಂತ್ರಿಗೆ ಹೇಳುವನು. ಗಂಧರ್ವ ಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದು ಹೇಳಿದ ರಾಜನ ಮಾತಿಗೆ ಮಂತ್ರಿ ರಾಜನಿಗೆ ವಂದಿಸಿ, ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ. ಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನರು ಯಾರು ಎಂದು ಪ್ರಶ್ನಿಸಿದ. ಸ್ವಾಮಿ ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು ಎಂದು ಮಂತ್ರಿಗೆ ಪಡೆಯ ಮುಖ್ಯಸ್ಥನು ಹೇಳುವನು. ಮೂರನೇ ವಾಕ್ಯ, ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡು ಬಿಟ್ಟ. ಈ ಮೇಲಿನ ವಾಕ್ಯವನ್ನು ಗಂಧರ್ವ ಸೇನೆ ಎಂಬ ಪಾಠದಿಂದ ಆಯ್ದುಕೊಂಡದೆ. ಈ ಮಾತನ್ನ ಮಡಿವಾಳಿಯು ಎಲ್ಲರನ್ನ ಉದ್ದೇಶಿಸಿ ಹೇಳುವಳು. ಮಂತ್ರಿ ಹಾಗೂ ಉಳಿದವರು ಆ ಮಡಿವಾಳಿಯ ಮನೆಗೆ ಹೋಗಿ ಗಂಧರ್ವ ಸೇನ ಯಾರು ಎಂದು ಕೇಳಿದರು. ಅವಳು ದುಃಖಿಸತೊಡಗಿದಳು. ಸ್ವಾಮಿ, ನನಗೆ ಅದೃಷ್ಟವಿಲ್ಲ. ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ. ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ. ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನ ಮುದ್ದಿನಿಂದ ಬೆಳೆಸಿದೆ. ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ. ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬಿಟ್ಟ ಎಂದು ಬೊಬ್ಬಿಟ್ಟು ಮಡಿವಾಳಿ ಅಳುತ್ತಾ ಹೇಳಿದರು. ನಾಲ್ಕನೇದು, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು. ಉತ್ತರ, ಈ ವಾಕ್ಯವನ್ನು ಗಂಧರ್ವ ಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನ ಲೇಖಕರು ಹೇಳುವರು. ಮಂತ್ರಿ ಅರಮನೆಗೆ ಬಂದಾಗ ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನ ಹೇಳಿದ. ಗಂಧರ್ವ ಸೇನರು ಸತ್ತರೆಂದು ನಾವೆಲ್ಲ ಶೋಕಿಸಿದವಲ್ಲ, ಅದು ಬೇರೆ ಯಾರೂ ಅಲ್ಲ, ಮಡಿವಾಳಿಯ ಪ್ರೀತಿಯ ಕತ್ತೆ ಎಂದು ಹೇಳಿದ. ರಾಜ ಅವನಿಗೆ ಹಿಗ್ಗಾಮುಗ್ಗಾ ಬೈದನು. ಆದರೆ ಶಿಕ್ಷಿಸದೆ ಬಿಟ್ಟು ಬಿಟ್ಟ. ಈ ಸುದ್ದಿ ಅಂತಃಪುರದ ರಾಣಿಯರ ಕಿವಿಗೆ ಮುಟ್ಟಿತು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲಾ ಬಿದ್ದವು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ನಗುತ್ತಲೇ ಎಂದು ಲೇಖಕರು ಹೇಳಿದರು. ಇವುಗಳನ್ನು ನುಡಿಗಟ್ಟು, ಗಾದೆ, ಒಗಟುಗಳಾಗಿ ವಿಂಗಡಿಸಿ ಬರಿಬೇಕಿತ್ತು. ನುಡಿಗಟ್ಟುಗಳಿದ್ದಾವೆ. ಮೂಗು ತೂರಿಸು, ಕಾಲಿಗೆ ಬುದ್ಧಿ ಹೇಳು, ಬೆನ್ನಿಗೆ ಚೂರಿ ಹಾಕು, ತಲೆ ಹಾಕು, ಕುರುಳು ಹಿಂಡು, ಮಂಕು ಬೂದಿ. ಅದೇ ಥರ ಗಾದೆ ಇದೆ. ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು. ಚಿಕ್ಕ ತೋಟ ಚೂರು ಕಸ ಬಿದ್ದರೆ ಹಾಳು. ಒಗಟ್ಟಿತ್ತು. ದಾಸ್ ಬುರುಡೆ, ದೌಲತ್ ಬುರುಡೆ, ಲೋಕಕ್ಕೆಲ್ಲ ಎರಡೇ ಬುರುಡೆ. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ, ಮುಚ್ಚಿಟ್ಟದ್ದು ಮಣ್ಣಿನ ಪಾಲು. ಇಷ್ಟು 6ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಗಂಧರ್ವ ಸೇನ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಇನ್ನು ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ಸಿಗ್ತೀನಿ. ಎಲ್ಲ ಪಾಠಗಳ ಲಿಸ್ಟನ್ನು ಎಂಡ್ ಸ್ಕ್ರೀನಲ್ಲಿನೂ ಕೂಡ ಪ್ಲೇ ಲಿಸ್ಟ್ ನಿಮಗೆ ಕಾಣ್ತಾ ಇದೆ. ಅದನ್ನು ಒತ್ತಿ ಹಿಂದಿನ ವಿಡಿಯೋ ನೋಡ್ಬೋದು. ವಿಡಿಯೋವನ್ನು ಲೈಕ್ ಮಾಡಬೇಕು.